ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್. ಸೊ ಇಂದು 20 ಜಿಲ್ಲೆಗಳಿಗೆ ಆದರೂ ಮಹಿಳೆಯರಿಗೆ ಹಣ ಬರ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ 20 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇರುವಂಥದ್ದು ವೀಕ್ಷಕರೇ. 15ನೇ ಕಂತಿನ ಹಣದ ಬಗ್ಗೆ ಅಷ್ಟೇ ಅಪ್ಡೇಟ್ ಅಲ್ಲ, 16ನೇ ಕಂತಿನ ಹಣದ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂಥದ್ದು. ಸೊ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ನಿಮಗೆ 4,000 ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ಪ್ರತಿಯೊಬ್ಬರು ಕೂಡ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ಬರೀ ನಿಮಗೆ ಗೃಹಲಕ್ಷ್ಮಿ ಯೋಜನೆ 15 ಮತ್ತು 16ನೇ ಕಂತಿನ ಹಣದ ಬಗ್ಗೆ ಅಷ್ಟೇ ಅಲ್ಲ, ಸೊ ನಿಮಗೆ ಬೆಳೆ ವಿಮೆ ಬಗ್ಗೆನೂ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ಲಿಕ್ಕತ್ತೀನಿ. ಯಾಕಂದ್ರೆ ಈ ಒಂದು ಬೆಳೆ ವಿಮೆ ಈಗಾಗಲೇ ಸಾಕಷ್ಟು ತಾಲೂಕುಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಸುಮಾರು 10,000ಕ್ಕಿಂತ ಹೆಚ್ಚಿನ ಹಣ ಆದರೂ ಒಬ್ಬೊಬ್ಬ ರೈತರಿಗೆ ಹಣ ಜಮಾ ಆಗ್ತಾ ಇದೆ. ಸೊ ಏನು ಇದೆಲ್ಲನೂ ಕೂಡ ಅಪ್ಡೇಟ್ ಅನ್ನ ಒಂದೊಂದಾಗಿ ನಾನು ನಿಮಗೆ ಮುಂದೆ ಇಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋದಾದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಮೊದಲು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬೆಳೆ ವಿಮೆ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನ ಕ್ಲಾರಿಟಿ ಕೊಡ್ತಿದ್ದೀನಿ. ಈಗ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಣಿದ್ದೀರಾ. ಸೊ ಕೊನೆಯದಾಗಿ ಈಗ ಸದ್ಯಕ್ಕೆ ನಿಮಗೆ ಈ ಒಂದು ಹಣ ಜಮಾ ಆಗ್ತಾ ಇರುವಂತದ್ದು 14ನೇ ಕಂತಿನ ಹಣವರೆಗೂ ಕೂಡ ಜಮಾ ಆಗಿದೆ. ಈಗ ಸದ್ಯದಲ್ಲಿ 15 ಮತ್ತು 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಈಗ ನೋಡಿ, 15ನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗೆ ಬರ್ತಾ ಇದೆ. ಯಾಕಂದ್ರೆ ಸುಮಾರು 2,400 ಕೋಟಿ ಆದ್ರೂ ಹಣ ಜಮಾ ಆಗಿದೆ ಸದ್ಯಕ್ಕೆ. ಅಂದ್ರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಬರೀ 1 ತಿಂಗಳದ ಅಮೌಂಟ್ ಮಾತ್ರ ಬಂದಿರುವಂತದ್ದು. ನಿಮಗೆ ಇದು ಒಂದು ಕ್ಲಾರಿಟಿ ಇರಲಿ. 1 ತಿಂಗಳ ಹಣ ಮಾತ್ರ ಜಮಾ ಆಗಿದೆ. ಈಗ ಸದ್ಯಕ್ಕೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು 4 ದಿನ ಆಯಿತು. ಸೊ ಈಗಾಗಲೇ ನಿಮಗೆ ಬಿಡುಗಡೆ ಆಗಿ 2 ರಿಂದ 3 ದಿನ ಆದ್ರೂ ಆಗಿದೆ. ಈಗ ಟೋಟಲಿ 30 ರಿಂದ 40% ಫಲಾನುಭವಿಗಳಿಗಾದ್ರೂ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಿ ಈಗ 15 ಮತ್ತು 16ನೇ ಕಂತಿನ ಹಣ ಬರ್ತಾ ಇದೆ ಅಂತ. ಸದ್ಯಕ್ಕೆ ನಿಮಗೆ 15ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ. ಟೋಟಲಿ 15ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಈಗ ಒಂದೇ ತಿಂಗಳಲ್ಲಿ 2 ತಿಂಗಳ ಹಣ ಆದರೂ ಜಮಾ ಆಗ್ಬೋದಾಗಿರುವಂಥದ್ದು. ಆದರೆ ಸದ್ಯಕ್ಕೆ ನಿಮಗೆ 15ನೇ ಕಂತಿನ ಹಣ ಇನ್ನೂ ಕೂಡ ಒಂದು 10 ದಿನ ಆದರೂ ಟೈಮ್ ತಗೊಳ್ಬಹುದು. ಸೊ ನೀವು ಇವತ್ತೇ ಜಮಾ ಆಗಬೇಕು, ನಾಳೆ ಜಮಾ ಆಗಬೇಕು ಅಂತ ಹೇಳಿದ್ರೆ ಆ ರೀತಿ ಇಲ್ಲ. ಇದು ಹಂತವಾಗಿ ಜಮಾ ಆಗ್ತಾ ಇರುವಂಥದ್ದು. ಸೊ ಈ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಪ್ರೊಸೆಸಿಂಗ್ ಇಲ್ಲ. ನೋಡಿದ್ರಲ್ಲವ, ತಾಂತ್ರಿಕ ದೋಷ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಇಂತಿಷ್ಟು ಜಿಲ್ಲೆಗಳಿಗೆ, ಇಂತಿಷ್ಟು ಜನರಿಗೆ ಅಂತ ಹೇಳಿಬಿಟ್ಟು ದಿನೇ ಜಮಾ ಮಾಡಿ ಆಲ್ಮೋಸ್ಟ್ 1,22,00,000 ಫಲಾನುಭವಿಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರಂತ ಹೇಳ್ಬೋದು. ಈಗ ಸುಮಾರು ಒಂದು 15 ಲಕ್ಷ ಫಲಾನುಭವಿಗಳಿಗಾದ್ರೂ ಈಗಾಗಲೇ ಜಮಾ ಆಗಿದೆ. ಸೊ ಇನ್ನೂ ಕೂಡ 1 ಕೋಟಿ ಫಲಾನುಭವಿಗಳಿಗಾದ್ರೂ ಬಾಕಿ ಇರುವಂಥದ್ದು. ಎಲ್ಲರಿಗೂ ಕೂಡ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ನಡೀತಾ ಇದೆ. ಬಹಳಷ್ಟು ಜನರು ಕೂಡ ಕಮೆಂಟ್ ಮಾಡಿದ್ರಿ ಜಮಾ ಆಗಿದೆ ಅಂತ. ಸೊ ಅದ್ರ ಜೊತೆಗೆ ನಿಮ್ಮ ಜಿಲ್ಲೆನೂ ಕೂಡ ಮೆನ್ಷನ್ ಮಾಡಿ. ಸೊ ನಮಗೆ ಮತ್ತಷ್ಟು ಕ್ಲಾರಿಟಿ ಸಿಗುತ್ತೆ. ಸೊ ಈಗ ನೋಡಿ, ಈ ಒಂದು 20 ಜಿಲ್ಲೆಗಳನ್ನ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಬೆಳಗಾವಿ, ಹಾಸನ, ಕೊಪ್ಪಳ, ಗದಗ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ತುಮಕೂರು, ಉಡುಪಿ, ದಾವಣಗೆರೆ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ಇದು ನಿಮಗೆ ಒಂದು ತಲೆಯಲ್ಲಿ ಇಟ್ಕೊಳ್ಬಹುದು. ಸೊ ಈಗ ನೋಡಿ, ಒಬ್ಬೊಬ್ಬರಿಗೆ ಈಗ ನೋಡಿ, ಒಂದು ಜಿಲ್ಲೆಯಲ್ಲಿ ಅಥವಾ 2 ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳಿಬಿಟ್ಟು ಜಮಾ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಒಮ್ಮೆಲೆ ಜಮಾ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಸಹಕರಿಸಬೇಕು. ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು 10 ರಿಂದ 15 ದಿನ ಬೇಕಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಇಲ್ಲಿ ಸರ್ಕಾರವೇ ಹೇಳಿರುವಂಥದ್ದು. ಸೊ ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. 1 ತಿಂಗಳ ಹಣ ಒಂದು 15 ದಿನದವರೆಗೂ ಕೂಡ ಜಮಾ ಆಗತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸುಮಾರು ಕೊನೆಯ ವಾರದಲ್ಲಿ, ಇದೇ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಮಗೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು. ಸೊ ಅದಕ್ಕೆ ನಾವು 15ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುವ ಹಾಗೆ ಕೆಲಸ ಮಾಡೋಣ, ಕ್ಲಾರಿಟಿ ಪಡ್ಕೊಳ್ಳೋಣ. ಓಕೆನಾ? ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಬಹಳಷ್ಟು ರೈತರಿಗೆ ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಬೆಳೆ ವಿಮೆ ಬಗ್ಗೆ ಇದನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡಿ, ಯಾಕಂದರೆ ರೈತರು ಮುಖ್ಯವಾಗಿ ಹೆಲ್ಪ್ ಆಗಬೇಕಾಗಿರುವಂಥದ್ದು. ಯಾಕಂದರೆ ಇದೇ ವರ್ಷದಲ್ಲಿ ಬಹಳಷ್ಟು ರೈತರಿಗೆ ಹಾನಿ ಉಂಟಾಗಿರುವಂಥದ್ದು. ಇದೇ ವರ್ಷದಲ್ಲಿ ಹೆಚ್ಚಿನ ಬಿಸಿಲು ಕೂಡ ಬಿದ್ದಿತ್ತು, ಹೆಚ್ಚಿನ ಮಳೆ ಕೂಡ ಇದೇ ವರ್ಷದಲ್ಲಿ ಆಗಿರುವಂಥದ್ದು. ಇದನ್ನು ಕೂಡ ಒಂದು ಸ್ವಲ್ಪ ಗಮನಿಸಿದರೆ ನಿಮಗೆ ಗೊತ್ತಾಗತ್ತೆ. ಹೌದಲ್ವಾ? ಇದೇ ವರ್ಷದಲ್ಲಿ ಹೆಚ್ಚಿನ ಮಳೆ ಕೂಡ ಆಗಿತ್ತು.
ಪ್ರವಾಹ ಕೂಡ ಬಂದಿತ್ತು. ಅದೇ ರೀತಿಯಾಗಿ ಈ ಕಡೆ ಹೆಚ್ಚಿನ ಬಿಸಿಲು ಕೂಡ ಇದೇ ವರ್ಷದಲ್ಲಿ ಬಿದ್ದಿತ್ತು. ಅದಕ್ಕಾಗಿ ಬರ ಪರಿಹಾರ ಹಣ ಕೂಡ ಬಿಡುಗಡೆ ಮಾಡಿದ್ರು. ಒಂದು ಕಂತನ್ನು ಹಾಕಿ ನೆಕ್ಸ್ಟ್ ಇನ್ನೊಂದು ಕಂತನ್ನು ಸರಿಯಾಗಿ ಹಾಕಲಿಲ್ಲ. ನೀವು ಅನ್ಕೊಳ್ಬೋದು ಬೆಳೆ ವಿಮೆ ಇವರೇನು ಕೊಡ್ತಾರಪ್ಪ, ಗೃಹಲಕ್ಷ್ಮಿನ ಹಾಕ್ತಾ ಇಲ್ಲ ಅಂತ. ಇದು ಬೆಳೆ ವಿಮೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋನ ನೋಡಿ ಕೊನೆವರೆಗೂ, ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಇಲ್ಲಿ ನೋಡಿ, ಈಗ ಡೈರೆಕ್ಟ್ ಆಗಿ ಮುದ್ದೆಗೆನೆ ಬರೋಣ. ಓಕೆನಾ, ಮುದ್ದೆ ಅಂದರೆ ಗೊತ್ತಾಯ್ತಲ್ಲ, ಪಾಯಿಂಟ್ಗೆನೆ ಬರೋಣ. ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಿಮಗೆ ಈ ಒಂದು ಹಣ ಸಿಗ್ತಾ ಇರುವಂಥದ್ದು. ಇದರ ಮೂಲಕ ಅರ್ಜಿ ಸಲ್ಲಿಸಿದಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಟೋಟಲ್ ಈಗಾಗಲೇ ಒಂದು 2023-2024 ಸಾಲಿನಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ, ಸೊ ಅವರೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 71,117 ರೈತರಿಗೆ ಈ ಒಂದು ಬೆಳೆ ವಿಮೆ ಜಮಾ ಆಗ್ತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ. ಸೊ ಹಂತದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತಾಲೂಕಿನಲ್ಲಿ ಆಗಿರಲಿ, ನೆಕ್ಸ್ಟು ಈ ಒಂದು ಹೊಸನಗರ ತಾಲೂಕಿನಲ್ಲಿ ಕೂಡ ಜಮಾ ಆಗ್ತಾ ಇದೆ. ಸಾಗರ ತಾಲೂಕಿನಲ್ಲಿ ಜಮಾ ಆಗ್ತಾ ಇದೆ. ಶಿಕಾರಿಪುರ ತಾಲೂಕಿನಲ್ಲಿ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಸೊ ಇಷ್ಟು ಒಂದು ತಾಲೂಕುಗಳಿಗೆ ಜಮಾ ಆಗ್ತಾ ಇದೆ ಮೊದಲನೇ ಹಂತದಲ್ಲಿ. ಸೊ ಉಳಿದ ತಾಲೂಕಿನವರಾಗಿರಲಿ, ಉಳಿದ ಜಿಲ್ಲೆದವರಾಗಿರಲಿ, ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮದು ಕೂಡ ಲಿಸ್ಟ್ ಬಿಡುಗಡೆ ಮಾಡ್ತಾರೆ. ಎರಡನೇ ಹಂತದಲ್ಲಾಗಿರಲಿ, ಮೂರನೇ ಹಂತದಲ್ಲಾಗಿರಲಿ, ಈ ರೀತಿ ಹಣ ಜಮಾ ಮಾಡ್ತಾ ಬರ್ತಾರೆ. ಸೊ ಖಂಡಿತವಾಗಲೂ ನಿಮಗೂ ಕೂಡ ಬಂದು ಮುಟ್ಟತ್ತೆ. ಆದರೆ ಇಲ್ಲಿ ನೋಡಿ, ಎಷ್ಟು ಹಣ ಜಮಾ ರಿಲೀಸ್ ಆಗಿದೆ, ಅದೇ ರೀತಿಯಾಗಿ ಯಾವ ಬೆಳೆಗೆ ಹಣ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಸುಮಾರು 156.14 ಕೋಟಿ ಹಣ ಆದರೂ ಬಿಡುಗಡೆ ಆಗಿದೆ ಅಂತೆ. 1,156.14 ಕೋಟಿ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ಅಡಿಕೆಯನ್ನು ಯಾರು ಬೆಳೆದಿರ ಅವ್ರಿಗಂತೂ ಹಣ ಸಿಗ್ತಾ ಇದೆ. ನೆಕ್ಸ್ಟ್ ಶುಂಠಿ ಬೆಳೆದವರಿಗೂ ಕೂಡ ಹಣ ಸಿಗ್ತಾ ಇದೆ. ನೆಕ್ಸ್ಟ್ ಮಾವು ಬೆಳೆದವ್ರಿಗೂ ಕೂಡ ಹಣ ಸಿಗ್ತಾ ಇದೆ, ಮತ್ತು ಮೆಣಸು ಬೆಳೆದವ್ರಿಗೂ ಕೂಡ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು 4 ಐಟಮ್ಸ್ಗಳನ್ನು ಯಾರು ಬೆಳೆಯನ್ನು ಬೆಳೆದಿದ್ದೀರಿ, ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಸಿಗ್ತಾ ಇರುವಂಥದ್ದು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ. ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇರುವಂಥದ್ದು, ರಾಜ್ಯ ಸರ್ಕಾರದಲ್ಲ. ಇದು ನೀವು ತಿಳಿಯಲಿಟ್ಕೊಳ್ಳಿ. ಯಾಕಂದರೆ ರಾಜ್ಯ ಸರ್ಕಾರದ ಬಳಿ ನೀವು ಇನ್ನೂ ಹಣ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನ ಭಾಗದಲ್ಲಿ ಸರಿಯಾಗಿ ಹಾಕ್ತಾ ಇಲ್ಲ, ಇದನ್ನೇನು ಹಾಕ್ತಾರಪ್ಪ ಅನ್ಬೋದು ನೀವು. ಆ ರೀತಿ ಎಲ್ಲ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇದೆ. ಸೊ ಯಾರು ಈಗಾಗಲೇ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆದಿದ್ದೀರಾ, ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜಿಲ್ಲೆ, ತಾಲೂಕು ಎಷ್ಟು ಹಣ ಪಡೆದಿದ್ದೀರಿ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನನಗಷ್ಟೇ ಎಲ್ಲ ಕ್ಲಾರಿಟಿ, ಇದು ಜನರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಇದೇ ರೀತಿಯಾಗಿ ನಿಮಗೆ PM ಕಿಸಾನ್ ಸಮ್ಮಾನ ನಿಧಿ ಹಣ ಕೂಡ ನಿಮಗೆ ರಿಲೀಸ್ ಆಗೋದಿದೆ ಮುಂದಿನ ತಿಂಗಳಲ್ಲಿ. ಸೊ ಇದೇ ಜನವರಿ ತಿಂಗಳಲ್ಲಿ ಮೊದಲನೇ ವೀಕದಲ್ಲಿ ಅಥವಾ 2ನೇ ವಾರದಲ್ಲಿ ಈ ಒಂದು ಹಣ ಬಿಡುಗಡೆ ಕೂಡ ಆಗಲಿದೆ. 18ನೇ ಕಂತಿನ ಹಣ ಆದರೂ ಬಿಡುಗಡೆ ಆಗಲಾಗಿದೆ. ಈಗ ನೋಡಿ, ಸುಮಾರು ನಿಮಗೆ ಈ ಒಂದು 18ನೇ ಕಂತಿನ ಹಣ ಅಕ್ಟೋಬರ್ನಲ್ಲಿ ಜಮಾ ಆಗಿತ್ತು. ಈಗ 19ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ ಒಂದು PM ಕಿಸಾನ್ ಯೋಜನೆಯಲ್ಲಿ. ಇದೇ ಜನವರಿ ತಿಂಗಳಲ್ಲಿ 19ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸೊ ಜನವರಿ 1ನೇ ವಾರ ಅಥವಾ 2ನೇ ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಬಂದು ತಲುಪಿರುತ್ತೆ 2,000. ಸದ್ಯಕ್ಕೆ ನೀವು ಬೆಳೆ ವಿಮೆ ಪರಿಹಾರವನ್ನು ಪಡೀತಾ ಇದ್ದೀರಿ. ಸೊ ಯಾರ್ಯಾರು ಈಗಾಗಲೇ ಪಡೆದಿದ್ರೆ ಆಗಲೇ ಹೇಳಿರುವ ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.